ಆಡಳಿತ ಹಾಗೂ ಪಟ್ಟಣ ಪಂಚಾಯಿತಿ ಕನಕಗಿರಿ ಇವುಗಳ ಜಂಟಿ ಆಶ್ರಯದಲ್ಲಿ 12ನೇ ಶತಮಾನದ ಮಹಾನ್ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ತಾಲೂಕಾ ಆಡಳಿತದ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸಮಾಜದ ಪ್ರಮುಖರು ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ವೇದಿಕೆಯ ಮೇಲಿದ್ದ ಗಣ್ಯರು ಹಾಗೂ ಸಮಾಜದ ಪ್ರಮುಖರು ಭಕ್ತಿಪೂರ್ವಕವಾಗಿ ಶುಭ ಕೋರಿದರು. ಜಯಂತ್ಯೋತ್ಸವದ ಪ್ರಯುಕ್ತ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾಲಂಕಾರ ಮಾಡಲಾಗಿತ್ತು. ಸಮಾಜದ ಮಹಿಳೆಯರು, ಭಕ್ತಾದಿಗಳು ಸಾಲಾಗಿ ನಿಂತು ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರದ್ಧಾ ಭಕ್ತಿಯಿಂದ ಮಂಗಳಾರತಿ ಬೆಳಗಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ತನುಜಾಶ್ರೀ ಅವರು ಮಾತನಾಡಿ, ಶ್ರೀ ಹಡಪದ ಅಪ್ಪಣ್ಣನವರ ಜೀವನ ತತ್ವಾದರ್ಶಗಳು ಹಾಗೂ ಅವರ ಸರಳ ಜೀವನದಲ್ಲಿ ನಡೆದ ಪ್ರಮುಖ ಘಟನೆಗಳನ್ನು ಸ್ಮರಿಸಿದರು. ಅಪ್ಪಣ್ಣನವರ ಆದರ್ಶಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಚಂದ್ರಶೇಖರ್ ತಾಲೂಕು ದಂಡಾಧಿಕಾರಿಗಳಾದ ಇವರು ಮಾತನಾಡಿ, 12ನೇ ಶತಮಾನದ ಬಸವೋತ್ತರ ಕಾಲಘಟ್ಟದಲ್ಲಿ ಕಾಯಕ ಯೋಗಿಯಾಗಿ ಕಾರ್ಯನಿರ್ವಹಿಸಿದ ಶ್ರೀ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಅತ್ಯಂತ ಆಪ್ತ ಹಾಗೂ ನಂಬಿಕಸ್ಥ ಅನುಯಾಯಿಯಾಗಿದ್ದರು. ಅವರ ಕಾಯಕ ಪ್ರಜ್ಞೆ, ನಿಷ್ಠೆ ಹಾಗೂ ಶರಣ ಸಂಸ್ಕೃತಿಗೆ ನೀಡಿದ ಕೊಡುಗೆ ಅಪಾರ ಎಂದು ಸ್ಮರಿಸಿ ಅವರ ವಚನ ಹಾಗೂ ಸಿದ್ಧಾಂತಗಳ ಕುರಿತು ಬೆಳಕು ಚೆಲ್ಲಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಟಿ.ಜಿ. ರಾಮಚಂದ್ರ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಕಂಠಿ ರಂಗನಾಯಕ್, ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಲಕ್ಷ್ಮಣ್ ಕಟ್ಟಿಮನಿ, ಹನುಮೇಶ್ ಬಸವರಾಜು, ಹಡಪದ ಅಪ್ಪಣ್ಣ, ಸಮಾಜದ ಪ್ರಮುಖರು, ವಿವಿಧ ಹಂತದ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು, ಸಮಾಜದ ಬಾಂಧವರು, ಮಹಿಳೆಯರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ಮತ್ತು ಸಮಾನತೆ ಆದರ್ಶ ಸಮಾರಂಭ ಆಚರಿಸಲಿಕ್ಕೆ ಸಾರ್ಥಕವಾಗ್ತದೆ ಅಂತ ಹೇಳಿ ನಾನು ಹಡಪದ ಅಪ್ಪಣ್ಣ ಎಂದರೆ ಬೆಳಗಿನ ಬಂಡಾಯ ವಚನಕಾರ ನಿಜ ಸುಖಿ ಶಿವಶರಣ ಹಡಪದ ಅಪ್ಪಣ್ಣನವರು. ಹಡಪದ ಎಂದರೆ ಕರಂಡಕರ ಅಂದರೆ ತಾಂಬೂಲದ ಚೀಲ. ಇನ್ನೊಂದು ಅರ್ಥದಲ್ಲಿ ಅವರು ಮಾಡುವ ಕ್ಷೌರಿಕದ ಕಾಯಕದ ಚೀಲ ಎಂದರ್ಥ. ಬಹುದೊಡ್ಡ ಹೆಸರು ಪಡೆದ ಅನುಭವ ಮಂಟಪದಲ್ಲಿ ಭಕ್ತಿ ಭಂಡಾರಿ ಎಂದು ಗುರುತಿಸಿಕೊಂಡ ಬಸವಣ್ಣನವರ ಆಪ್ತ ಕಾರ್ಯವಾಗಿದ್ದರು. ಇವರು ಮಾಡುವ ಕೆಲಸ ಕ್ಷೌರಿಕ ವೃತ್ತಿಯಾದರೂ ಕೂಡ ಇವರ ತಾವು ಮಾಡುವ ಕಾಯಕದಲ್ಲಿ ಕೈಲಾಸವನ್ನು ಕಾಣುತ್ತಿದ್ದರು. ವಚನ ಚಳವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಅಧಿಕಾರದಲ್ಲಿ ಒಬ್ಬರಾಗಿ ಮುಂಚೂಣಿಯಲ್ಲಿದ್ದರು. ಡಿ.ವಿ.ಜಿಯವರು ಹೇಳುವಂತೆ ಅಪ್ಪಣ್ಣನವರು ತಾವು ಮಾಡುವ ಕೆಲಸ ಚಿಕ್ಕದಾದರೂ ಆ ಕೆಲಸದಲ್ಲಿ ಅವರ ನೆಮ್ಮದಿಯನ್ನು ಕಾಣುತ್ತಿದ್ದರು. ನಮಗೆ ಒಲಿಸಿದ ಕೆಲಸ ಸಣ್ಣದು ದೊಡ್ಡದು, ಇದು ನಾನು ದೊಡ್ಡವನಿದ್ದೀನಿ, ನಾನು ಜಾಸ್ತಿ ಓದಿದ್ದೀನಿ, ನಾನು ಶ್ರೀಮಂತ ಇರ್ಬೋದು, ಆದ್ರೆ ಆ ಕೆಲಸ ಸಣ್ಣದಾಗಿ ನನ್ನ ಯೋಗ್ಯತೆಗೆ ಅಲ್ಲ, ಇದು ಬೇಡ ಅಂತ ಸಣ್ಣದಾಗಿ ಸಮಾಜ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಹೋದರಿ ತ್ರಿಮಣ್ ಅವರಿಗೆ ಒಂದು ಸಾಧನೆ ನಮಗೆ ಸದ್ಯ ಅಂತಹ ಒಂದು ಸಾಧನೆ ಅಂತಂದ್ರೆ ಅಸೆಂಬಲ್ ಅಂತ ಎಲ್ಲರೂ ಮಾಡ್ತಾರೆ ನೋಡೋದು. ಯಾವುದಕ್ಕೆ ಒಂದು ಅಭಿವೃದ್ಧಿ ವಿಚಾರ ವಿಚಾರ, ಅದಕ್ಕೆ ಅನುಭವ ಮಂಟಪ ಅಂತ ಹೇಳಿ ಅವಾಗ ಕರಿತಾ ಇದ್ರು. ಅದಕ್ಕೆ ಈಗ ಸದ್ಯ ಎಲ್ಲ ಕಡೆನೂ ಪಾರ್ಲಿಮೆಂಟ್ ಅಂತ ಹೇಳಿ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಅವರೆಲ್ಲರಿಗಿಂತಲೂ ಸಹ ಮಿಕ್ಕಿದ್ದು ನಮ್ಮ ದೇಶದಲ್ಲಿ 12ನೇ ಶತಮಾನದಲ್ಲಿ ಒಂದು ಅನುಭವವನ್ನು ಮಾಡಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಒಂದೇ ಅಂತ ಹೇಳಿ ಮಾಡಿರ್ತಕ್ಕಂತಹ ಒಂದು ಉದಾಹರಣೆ ಇರೋದ್ರಿಂದ ಅದು ನಮ್ಮ ಕರ್ನಾಟಕದಲ್ಲಿ ಒಂದು ವಿಶ್ವವು ಬಸವಣ್ಣನವರ ನೇತೃತ್ವದಲ್ಲಿ ಆ ಸಮಾಜ ವಿಶ್ವಗಳು
ಆಗುವ ಎಲ್ಲಾ ಸಮಾಜದ ಬಾಂಧವರ ಜೊತೆಗೆ ಒಂದು ಕೋಆರ್ಡಿನೇಷನ್ ಅಂತ ಹೇಳ್ತಾರೆ, ಸಮನ್ವಯತೆಯನ್ನು ಸಾಧಿಸಿ ಅನುಭವವನ್ನ ಯಾವ ರೀತಿ ಕೆಲಸ ಮಾಡಬೇಕು ನೋಡ್ಕೊಂಡು ಹೋಗುವಂತಹ ಗುರುತರ ಜವಾಬ್ದಾರಿಯನ್ನ ಅವರಿಗೆ ಕೊಟ್ಟಿದ್ರು. ಇನ್ನೊಂದು ವಿಚಾರ ನಮಗೆ ಸ್ಪಷ್ಟವಾಗಿದ್ದಾರೆ ಹಡಪದ ಅಪ್ಪಣ್ಣವರು. ಆಮೇಲೆ ಅವರ ವೃತ್ತಿಗೆ ಸಂಬಂಧಪಟ್ಟಂಗೆ ಅವರು ನಮ್ಮ ಸಮಾಜದ ಮೂಲ ಪುರುಷರು ಅಂತ ಹೇಳಿ ಹಡಪದ ಸಮಾಜದವರು ಈಗಲೂ ಅವರೇ ನಮ್ಮ ಮೊದಲ ಪುರುಷ ಮತ್ತು ಮೂಲಿದ್ದೇವೆ ಅಂತ ಹೇಳಿ ಈ ಜಯಂತಿಯನ್ನ ಇನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮತ್ತು ಇದರಲ್ಲಿ 2 ಪಾಯಿಂಟ್ನಲ್ಲಿ ಅವರು ತಾಂಬೂಲವನ್ನ ಕೊಡ್ತಾ ಇದ್ರು ಅಂತ ಹೇಳಿ, ಇನ್ನೂ ಒಂದಿಷ್ಟು ಅಂತಾರೆ ಇಲ್ಲ ಅವರು ಭಕ್ತಿಯಲ್ಲಿ ಕ್ಷೋಭಿತರಾಗಿ